ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಿಸ್ಟೋರಿಕ್ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ನಾವು ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನ ಮಾಡ್ತಿದೀವಿ. ಈಗಾಗಲೇ ನಾವು ಪಾರ್ಟ್ 1ರಲ್ಲಿ ದೆಹಲಿ ಸುಲ್ತಾನರ ಕಾಲದ ಪರ್ಷಿಯನ್ ಮತ್ತು ಅರೇಬಿಕ್ ಸಾಹಿತ್ಯಾಧಾರವನ್ನ ಅಧ್ಯಯನ ಮಾಡಿದೀವಿ. ಇಂದಿನ ತರಗತಿಯಲ್ಲಿ ಪಾರ್ಟ್ 2ನಲ್ಲಿ ದೆಹಲಿ ಸುಲ್ತಾನರ ಕಾಲದ ಪ್ರಾಂತೀಯವಾರು ಸಾಹಿತ್ಯಾಧಾರವನ್ನ ಅಧ್ಯಯನ ಮಾಡೋಣ. ಓಕೆ, ಯಾರೆಲ್ಲ ಪಾರ್ಟ್ 1ನ್ನ ಅಧ್ಯಯನ ಮಾಡಿಲ್ಲ, ಗೋ ಅಂಡ್ ವಾಚ್ ಇಟ್ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಆರಂಭಿಸ್ತಿದ್ದೀನಿ. ಓಕೆ, ಮೊದಲಿಗೆ ರಾಜತರಂಗಿಣಿ. ಫ್ರೆಂಡ್ಸ್, ಈ ಕೃತಿಯನ್ನ ರಚನೆ ಮಾಡಿರೋರು ಕಲ್ಹಣ. ಈತ ಕಾಶ್ಮೀರದಲ್ಲಿ ಲೋಹ ಡೈನಾಸ್ಟಿ ಆಳ್ವಿಕೆ ಮಾಡ್ತಾ ಇರುತ್ತೆ 12ನೇ ಶತಮಾನದಲ್ಲಿ. ಈ ಒಂದು ರಾಜವಂಶದ ರಾಜ ಜಯಸಿಂಗ್, ಈತನ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಾನೆ. ಯಾರು? ಕಲ್ಹಣ. ಅಲ್ಲಿ ಈತ ನೋಡಿ, ಈ ಡೇಟ್ಸ್ ಇದೆಯಲ್ಲ ಇಂಪಾರ್ಟೆಂಟ್, ಅಲ್ಲಿ ರಚನೆ ಮಾಡ್ತಾನೆ. ಫ್ರೆಂಡ್ಸ್, ಈ ಒಂದು ಕೃತಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದಂತಹ ಪ್ರಪ್ರಥಮ ಐತಿಹಾಸಿಕ ಕೃತಿ. ಐತಿಹಾಸಿಕ ಕೃತಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಐತಿಹಾಸಿಕ ಘಟನೆಗಳನ್ನ ಕ್ರಮಬದ್ಧವಾಗಿ ವ್ಯವಸ್ಥಿತ ರೂಪದಲ್ಲಿ ಈತ ಉಲ್ಲೇಖಿಸಿದ್ದಾನೆ ಫ್ರೆಂಡ್ಸ್. ಹಾಗಾಗಿ ಪ್ರಪ್ರಥಮ ಐತಿಹಾಸಿಕ ಕೃತಿ. ಓಕೆ, ಅಪಾರ್ಟ್ ಫ್ರಮ್ ಒರಿಜಿನಲ್ ವರ್ಕ್ ದೇರ್ ಆರ್ 3 ವರ್ಕ್ಸ್. ಅಂದ್ರೆ ಮೂಲ ಕೃತಿ ಏನಿದೆ ಕಲ್ಹಣನ ರಾಜತರಂಗಿಣಿ, ಇದನ್ನ ಬಿಟ್ಟು ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿನೇ ಇನ್ನು 3 ರಾಜತರಂಗಿಣಿಯನ್ನ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದ್ ಯಾವ್ದ್ಯಾವ್ದು ಅಂದ್ರೆ, ಝೈನುಲ್ ಆಬಿದೀನ್ ಎಂಬಂತಹ ರಾಜ, ಈತ ಕೂಡ ಕಾಶ್ಮೀರದ ರಾಜನೇ. ಈತನ ಆಸ್ಥಾನದಲ್ಲಿ ಜೌನ ರಾಜ ಎಂಬಂತಹ ಸಾಹಿತಿ 2ನೇ ರಾಜತರಂಗಿಣಿಯನ್ನ ರಚನೆ ಮಾಡಿದ್ದಾನೆ. ನಂತರ ಝೈನುಲ್ ಆಬಿದೀನ್ ಈತನ ಒಂದು ಆಸ್ಥಾನದಲ್ಲಿಯೇ ಇನ್ನೋರ್ವ ಶ್ರೀವರ ಎಂಬಂತಹ ಸಾಹಿತಿ 3ನೇ ರಾಜತರಂಗಿಣಿಯನ್ನ ರಚನೆ ಮಾಡಿದ್ದಾನೆ. ನಂತರ ಮೊಘಲ್ ದೊರೆ ಅಕ್ಬರ್, ಈತನ ಆಸ್ಥಾನದಲ್ಲಿ ಪ್ರಯಾಗ ಭಟ್ಟ ಎಂಬಂತ ಸಾಹಿತಿ 4ನೇ ರಾಜತರಂಗಿಣಿಯನ್ನ ರಚನೆ ಮಾಡಿದ್ದಾನೆ. ಸೊ ಈ 4 ರಾಜತರಂಗಿಣಿ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಂತರ ಜಯದೇವ. ಫ್ರೆಂಡ್ಸ್, ಈತ ಸೇನ್ ಡೈನಾಸ್ಟಿಯ ಲಕ್ಷ್ಮಣ ಸೇನ ಎಂಬ ರಾಜನ ಆಸ್ಥಾನದಲ್ಲಿ ಸಮಕಾಲೀನ ಸಾಹಿತಿ. ಈತ ರಚನೆ ಮಾಡಿರುವಂತಹ ಕೃತಿಗಳು ಗೀತಾ ಗೋವಿಂದ, ಸಾಮೋದ್ ದಾಮೋದರ್ ಮತ್ತು ರತಿಮಂಜರಿ. ನಂತರ ನಯನ ಚಂದ್ರ ಸೂರಿ, ಈತ ರಣಥಂಬೋರಿನ ಚೌಹಾನ ದೊರೆ ಹಮ್ಮೀರ ದೇವನ ಆಸ್ಥಾನದಲ್ಲಿ ಈತ ಕವಿಯಾಗಿರ್ತಾನೆ. ಈತ ರಚಿಸಿರುವಂತಹ ಕೃತಿ ಹಮ್ಮೀರ ಮಹಾಕಾವ್ಯ. ನೆಕ್ಸ್ಟ್ ಅಗಸ್ತ್ಯ. ಈತ ವಾರಂಗಲಿನ ಕಾಕತೀಯ ರಾಜವಂಶದ ದೊರೆ ಪ್ರತಾಪ ರುದ್ರದೇವನ ಆಸ್ಥಾನದ ಸಾಹಿತಿ ಮತ್ತು ಹಾಗೂ ರಾಜಕವಿ. ಈತ ರಚನೆ ಮಾಡಿರುವಂತದ್ದು ಪ್ರತಾಪ ರುದ್ರದೇವ ಮತ್ತು ಕೃಷ್ಣ ಚರಿತ್ರ. ಫ್ರೆಂಡ್ಸ್, ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಗಮನಿಸಿ. ಅಗಸ್ತ್ಯ ಸಂಗಮ್ ಸಾಹಿತ್ಯದಲ್ಲೂ ಸಹ ಬರ್ತಾನೆ. ಆತ ಬೇರೆ, ಈತ ಬೇರೆ. ಓಕೆ, ನಂತರ ಜೈಸಿಂಗ್ ಸೂರಿ. ಈತ ಮೇವಾಡದ ಇತಿಹಾಸವನ್ನು ಒಳಗೊಂಡಂತಹ ಹಮ್ಮೀರ ಮದಮರ್ದಾನ್ ಎಂಬಂತಹ ಕೃತಿಯನ್ನ ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ದೆಹಲಿ ಸುಲ್ತಾನರ ಕಾಲದ ಹಿಂದಿ ಸಾಹಿತ್ಯಾಧಾರವನ್ನ ನೋಡಿದಾಗ ನಾವು ಪೃಥ್ವಿರಾಜ್ ರಾಸೋ ರಚನೆ ಚಾಂದ್ ವರ್ದಾಯ್. ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್, ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ. ಪರ್ಮಾಲ್ ರಾಸೋ ರಚನೆ ಜಾಗನಿಕ, ಖುಮ್ಮನ್ ರಾಸೋ ದಲ್ಪತ್ ವಿಜಯ್, ಬೀಸಲ್ ದೇವ್ ರಾಸೋ ನರಪತಿ, ಹಮ್ಮೀರ ರಾಸೋ ಬೈ ಜೋಧರಾಜ್. ಇದನ್ನ ಏನಕ್ಕೆ ಹೈಲೈಟ್ ಮಾಡಿದೀನಿ ಅಂದ್ರೆ, ಸಂಸ್ಕೃತ ಭಾಷೆಯಲ್ಲೂ ಸಹ ಹಮ್ಮೀರ ರಾಸೋ ಕೃತಿ ಇದೆ, ಹಿಂದಿ ಭಾಷೆಯಲ್ಲೂ ಸಹ ಈ ಕೃತಿ ರಚನೆಯಾಗಿದೆ. ಆಪ್ಷನ್ ಅಲ್ಲಿ ಯಾವ ಆಥರ್ನ ಕೊಟ್ಟಿರ್ತಾರೆ ಅದನ್ನ ನೋಡಿ ನಾವು ಗಮನಿಸ್ಬಿಟ್ಟು ಟಿಕ್ ಮಾಡ್ಬೇಕಾಗುತ್ತೆ, ಕೇಳಿದ್ದಾರೆ. ಓಕೆ, ನಂತರ ಚಂದಾಯನ ಬೈ ಮುಲ್ಲಾ ದಾವೂದ್, ಮೃಗಾವತಿ ಬೈ ಖುತ್ಬನ್. ಇಷ್ಟು ದೆಹಲಿ ಸುಲ್ತಾನರ ಕಾಲದ ಹಿಂದಿ ಸಾಹಿತ್ಯಾಧಾರಗಳು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನೆಲ್ ನ ವಾಚ್ ಮಾಡ್ತಾ ಇದ್ದೀರಾ ಮತ್ತೆ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ ಅವರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ದೆಹಲಿ ಸುಲ್ತಾನರ ಕಾಲದ ಬಂಗಾಳಿ ಲಿಟರೇಚರ್ ಅನ್ನ ಅಧ್ಯಯನ ಮಾಡೋಣ. ಕೃತಿವಾಸ್, ಈತ ಬಂಗಾಳಿ ಕವಿ, ಬಂಗಾಳ ಭಾಷೆಯ ಕವಿ. ಈತ ಬಾರ್ಬಕ್ ಶಾ ಎಂಬಾತನ ಆಸ್ಥಾನದ ಸಾಹಿತಿ. ಈತ ರಾಮಾಯಣವನ್ನ ಬಂಗಾಳಿ ಭಾಷೆಗೆ ಅನುವಾದ ಮಾಡಿದ್ದಾನೆ. ಇದನ್ನ ಬೈಬಲ್ ಆಫ್ ಬೆಂಗಾಲ್ ಅಂತಾನು ಕರೀತಾರೆ. ನಂತರ ಮಾಲಧಾರ್ ಬಾಸು, ಈತ ಭಗವದ್ಗೀತೆಯನ್ನ ಬಂಗಾಳಿ ಭಾಷೆಗೆ ಶ್ರೀಕೃಷ್ಣ ವಿಜಯ ಎಂಬ ಹೆಸರಿನಿಂದ ಅನುವಾದ ಮಾಡಿದ್ದಾನೆ. ಈತನನ್ನ ಹುಸೇನ್ ಶಾ ಎಂಬ ಸುಲ್ತಾನ ಗುಣರಾಜ್ ಖಾನ್ ಎಂಬ ಬಿರುದನ್ನ ನೀಡಿ ಗೌರವಿಸಿದ್ದಾನೆ. ಫ್ರೆಂಡ್ಸ್, ಇಷ್ಟು ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯಾಧಾರವನ್ನ ಅಧ್ಯಯನ ಮಾಡಿದ್ದೀವಿ. ಧನ್ಯವಾದಗಳು.